ಬೆಂಗಳೂರು ಮಂಗಳೂರು NH75 ಹೆದ್ದಾರಿಯಲ್ಲಿ ಬರುವ ವಿಶ್ವದ ಅತ್ಯಂತ ದೊಡ್ಡ ಸಾಯಿಬಾಬಾ ಮಂದಿರಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ ರಸ್ತೆಯಲ್ಲಿ ಸುಮಾರು ಸಾರಿ ನಾವು ಪ್ರಯಾಣ ಬೆಳೆಸಿದ್ರು ಕೂಡ ಒಂದು ಬಾರಿ ಕೂಡ ಇಲ್ಲಿ ನಿಲ್ಲಿಸುವ ಅವಕಾಶ ನಮಗೆ ಸಿಗಲಿಲ್ಲ. ಆದರೆ ಇವತ್ತು ನಿಲ್ಲಿಸೋಣ, ನಿಮಗೆಲ್ಲ ತೋರಿಸೋಣ ಅಂತ ನಾನು ಪ್ರಯಾಣ ಬೆಳೆಸ್ತಾ ಇದ್ದೀನಿ. ಬನ್ನಿ ಸಾಯಿಬಾಬಾರವರ ದರ್ಶನ ಪಡೆಯೋಣ ಸ್ನೇಹಿತರೆ. ಸೊ ವಿಶ್ವದ ಅತ್ಯಂತ ಎತ್ತರದ ಅಂದರೆ 32 ಅಡಿಯ ಸಾಯಿಬಾಬಾ ಟೆಂಪಲ್ ಸ್ನೇಹಿತರೆ. ಸೊ ಇದು ಬರುತ್ತೆ ಮೇನ್ ರೋಡಲ್ಲಿ, ಹಾಸನ, ಬೆಂಗಳೂರು ಟು ಹಾಸನ ಹೋಗೋ ರೋಡಲ್ಲಿ. ಸೊ ಹಿರಿಸಾವಿ ಅಂತ ಒಂದು ಊರು ಬರುತ್ತೆ. ಟೋಟಲ್ ಬೆಂಗಳೂರಿಂದ 130 ಕಿಲೋಮೀಟರ್ ಅಷ್ಟೇ. ಸೊ ಇಲ್ಲಿಂದ ಸಾಯಿಬಾಬಾರವರ ದರ್ಶನ ತಗೊಂಡು ನಮ್ಮ ಜರ್ನಿನ ಮುಂದುವರಿಸ್ತೀವಿ ಸ್ನೇಹಿತರೆ. ಸೊ ಬನ್ನಿ ಒಳಗಡೆ ಹೋಗೋಣ, ಯಾವ ರೀತಿ ಇದೆ ಅನ್ನೋದು. ಸೊ ತುಂಬ ದಿನದಿಂದ ಇಲ್ಲಿ ಬರಬೇಕಂತ ಇತ್ತು, ಫೈನಲಿ ಇಲ್ಲಿ ಬಂದಿದ್ದೀವಿ. ಸೊ ವಿಸಿಟ್ ಮಾಡೋಣ. ಅದ್ಭುತವಾಗಿ ನೋಡೋಕೆ ಮಾತ್ರ ಎರಡು ಕಣ್ಣು ಸಾಲದು ಸ್ನೇಹಿತರೆ, ಬ್ಯೂಟಿಫುಲ್. ಸೊ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಯಾರಾದರೂ ಸೇವೆಯನ್ನು ನೀಡಲು ಬಯಸುವವರು ಸೊ ಇಲ್ಲಿ ಗೂಗಲ್ ಪೇ, ಫೋನ್ಪೇ ನಂಬರ್ಸ್ ಇದೆ, ನೋಡ್ಬೋದು. ಇಲ್ಲಿಂದ ಸ್ಕ್ಯಾನ್ ಮಾಡಿ ನೀವು ಸೇವೆಯನ್ನು ಕೂಡ ನೀಡ್ಬೋದು. ಪ್ರಸಾದ ಸೇವೆ, ಒಂದು ದಿನದ ಅನ್ನದಾನ ಸೇವೆ, ಡೈಲಿ ಅನ್ನದಾನ ಇದೆ ಇಲ್ಲಿ. ಪ್ರತಿದಿನ ನೂರಾರು ಧರ್ಮಸ್ಥಳ ಯಾತ್ರಿಕರು ಹಾಗೂ ಭಕ್ತರು ಮಂದಿರದಲ್ಲಿ ಅನ್ನಪ್ರಸಾದ ಸ್ವೀಕರಿಸುತ್ತಿದ್ದಾರೆ. ಹೇಗೆ ಅನಿಸ್ತಿದೆ ಮಮ್ಮಿ ಇಲ್ಲಿ ಬಂದು? ಭಾಳ ಖುಷಿಪ್ಪ. ಸಾಯಿಬಾಬಾ ದರ್ಶನ ಆಯ್ತಲ್ಲ, ಇಷ್ಟು ಖುಷಿ ಆಗ್ತಾ ಇದೆ. ಎಲ್ಲ ದೇವ್ರ ಮೊದಲು ನಂಗೆ ಸಾಯಿಬಾಬಾನೇ ಅಲ್ಲ ಎಲ್ಲಕ್ಕಿಂತಲೂ ಇಷ್ಟ. ಅದು ಇಷ್ಟು ಬೃಹತ್ ದೊಡ್ಡ ಸಾಯಿಬಾಬಾ, ಶನೇಶ್ವರ ದೇವಸ್ಥಾನ. ಅದು ಎಷ್ಟು ಖುಷಿ ಆಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಶನಿ ದೇವಸ್ಥಾನ ನೋಡಿ, ಅಲ್ಲೆಲ್ಲ ಉಪ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತೆ. ನೋಡೋಣ ಬಾ. ಕಲ್ಲು, ಎಲ್ಲರೂ ಆಶೀರ್ವಾದ ತಗೊಳ್ಳಿ. ಇದು ಬೇವಿನ ಮರನಾ?